ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತೊಂದು ಅದ್ಭುತ ಹಾಕಿ ಒಳ್ಳೆ ರುಚಿ ಕೊಡುವಂತಹ ಒಂದು ಚಿಕನ್ ಸಾಂಬಾರನ್ನ ಮಾಡೋದನ್ನು ತೋರಿಸ್ತಾಯಿದ್ದೀನಿ. 10 ನಿಮಿಷದಲ್ಲಿ ನಾನು ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದಂತ ತೋರಿಸ್ತಾಯಿದ್ದೀನಿ. ಬನ್ನಿ, ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ, ಈಗ ನಾನು 2 kg ಚಿಕನ್ ತೊಗೊಂಡಿದ್ದೀನಿ. ಇಡೀ ಕೋಳಿನೇ ಕಟ್ಸ್ ಮಾಡಿಸಿರೋದು. ಇದು ಎಲ್ಲ ವೇಸ್ಟೇಜ್ ಎಲ್ಲ ತೆಗೆದು 2 kg ಬಂದಿದೆ ನೋಡಿ. ಇದು ಚಿಕನ್ನು ತೊಳೆದ್ಬಿಟ್ಟು ಒಂದು 3 ಸತಿ ತೊಳೆದು ನೀರೆಲ್ಲ ಬಸ್ದಿಟ್ಕೊಂಡಿದ್ದೀನಿ ನಾನು ಈ ಚಿಕನನ್ನು. ಈಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮೊದಲಿಗೆ 2 ಚಮಚ ಅಚ್ಚ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಅದಕ್ಕೆ 2 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1 ಚಮಚ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, 3 ಪೌಡ್ರು ಒಂದೇ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. 1 ಈರುಳ್ಳಿ, ಇದು ಒಗ್ಗರಣೆಗೆ ಮೀಡಿಯಮ್ದಿದೆ. ಇದು ದೊಡ್ಡದೊಂದು ಈರುಳ್ಳಿ ರುಬ್ಕೊಳ್ಳೋಕ್ಕಂತ ಹಾಕೋತಿದ್ದೀನಿ. ನೋಡಿ, ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. 2 ಟೊಮೊಟೊ ದೊಡ್ಡದೇ ಇದೆ ಸ್ವಲ್ಪ. ಮತ್ತು ನೋಡಿ, ಇಲ್ಲಿ ಗೋಡಂಬಿ ಒಂದು 10 ರಿಂದ 12 ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಬೆಳ್ಳುಳ್ಳಿ ಒಂದು 6 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಹಸಿ ಶುಂಠಿ. ಒಂದು 3 ದೊಡ್ಡದು ಚಕ್ಕೆ ತೊಗೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಏಲಕ್ಕಿ ಒಂದು 3 ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಲವಂಗ ಒಂದು 12 ರಿಂದ 15ವರೆಗೂ ಇರ್ಬೋದು ಅದು. ನೋಡಿ, ಒಂದು ಅರ್ಧ ಚಮಚ ಗಸಗಸೆ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ರುಬ್ಕೋಬೇಕಾಗುತ್ತೆ. 1 ಈರುಳ್ಳಿ ಮಾತ್ರ ಇಲ್ಲಿ ಒಗ್ಗರಣೆಗೆ ಅಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 1 ತೆಂಗಿನಕಾಯಿ ಮೀಡಿಯಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲನೂ ರುಬ್ಕೊಳ್ಳೋದೆ, ರುಬ್ಬಿಟ್ಟು ಚೆನ್ನಾಗಿ ಆಗುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಡ್ತಾಯಿದ್ದೀನಿ. ಅದಕ್ಕೀಗ 3 ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್. ನೋಡಿ, ಇದಕ್ಕೀಗ 1 ಈರುಳ್ಳಿ ಇಟ್ಟಿದ್ನಲ್ವ ಒಗ್ಗರಣೆಗೆ ಅಂದ್ಬಿಟ್ಟು ಅದನ್ನು ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬರೋಷ್ಟು ಒಗ್ಗರಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈರುಳ್ಳಿ. ನೋಡಿ, ಈಗ ಚಿಕನ್ ತೊಳೆದಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು. ನೀರು ಎಷ್ಟೇ ಬಸಿದ್ರೂ ಕೂಡ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ. ಹಾಗಾಗಿ ನಾನೀಗ ಒಗ್ಗರಣೆಯಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನೋಡಿ, ಒಗ್ಗರಣೆ ಫುಲ್ಲು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ಒಗ್ಗರಣೆಯಲ್ಲಿ ಚಿಕನ್ನ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು 10 ನಿಮಿಷದಲ್ಲೇ ಪಕ್ಕಾ ಚಿಕನ್ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ ನಾನು. ಈಗ ಮಿಕ್ಸ್ ಮಾಡಿದ್ದಾಯಿತು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಅಲ್ಲ, ಕರೆಕ್ಟಾಗಿ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಾಯಿದ್ದೀನಿ ನಾನು. ನೀವು ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ಆನಂತರ ಸ್ವಲ್ಪ ಹಾಕೋಬೋದು. ನನಗೆ ಇಷ್ಟು ಸಾಕಾಗುತ್ತೆ, ನಾನು ಮಾಡೋಂತಹ ಒಂದು ಸಾಂಬಾರಿಗೆ ಇಷ್ಟು ಸಾಕಾಗುತ್ತೆ. ಸ್ವಲ್ಪ ಗಟ್ಟಿ ಮಾಡ್ತಾಯಿದ್ದೀನಿ ಚಪಾತಿಗೆ. ಹಾಗಾಗಿ ಪರ್ಫೆಕ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಬೇಕಾದರೆ ಟೇಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಡಿಮೆ ಆಗಿದರೆ ಹಾಕೋಬೋದು. ಈಗ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸೋಕೆ ಇಡ್ತಾಯಿದ್ದೀನಿ. ಇದು ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ನಿಮಗೇನಾದ್ರೂ ಆ ಥರ ಸೀದೋಗುತ್ತೆ, ತಳ ಹಿಡಿಯುತ್ತೆ ಅನ್ನೋ ಅನುಮಾನ ಇದ್ದರೆ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಳಿಬೇಕಾದ್ರೆ. ನಾನು ಒಗ್ಗರಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇಟ್ಟು ನಾನೀಗ 5 ನಿಮಿಷ ಬೇಯಿಸಿದ್ದೀನಿ ಚಿಕನ್ನು. ನೋಡಿ, ಅದೇ ನೀರು ಬಿಟ್ಕೊಬಿಟ್ಟಿದೆ ಅಲ್ಲ ಕೆಳಗಡೆ, ನೀರಲ್ಲಿ ತೊಳೆದಿರ್ತೀವಲ್ಲ, ಹಾಗಾಗಿ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ನಾನೇ ನೀರು ಹಾಕಿರಲಿಲ್ಲ ಇದಕ್ಕೆ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ, ಒಂದು 80% ಬೆಂದಿದೆ. ಇನ್ನು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮತ್ತೆ ಒಂದು 5 ನಿಮಿಷ ನಾವು ಕುದಿಸ್ತೀವಿ, ಆವಾಗ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ಕಾಲು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯಾ ಬೆಂದಿಲ್ವಾ ಚಿಕನ್ ಅಂತ. ಕಾಲು ಮುಟ್ಟು ನೋಡಿ ಗೊತ್ತಾಗುತ್ತೆ. ಈ ಥರ ಈಗ ಮತ್ತೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಬ್ಬಿರುವಂತಹ ಮಸಾಲೆ, ಈಗ ಇಷ್ಟು 5 ನಿಮಿಷದಲ್ಲಿ ನಾನು ಮಸಾಲೆ ರುಬ್ಕೊಂಡಿದ್ದೀನಿ ನೋಡಿ. ಬೇಯಕ್ಕಿಟ್ಟಿದ್ನಲ್ಲ 5 ನಿಮಿಷ, ಆ 5 ನಿಮಿಷದಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ. ಈಗ ಮಸಾಲೆ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೀರು ಜಾಸ್ತಿ ಹಾಕ್ಕೊಳ್ಕೊಬಿಡಿ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ಚೆನ್ನಾಗಿದೆ. ರೊಟ್ಟಿಗೆ, ಚಪಾತಿಗೆ ಮತ್ತು ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಬರುತ್ತೆ. ಮುದ್ದೆಗೂ ಚೆನ್ನಾಗಿ ಬರುತ್ತೆ, ರೈಸ್ಗೂ ಕೂಡ ತಿನ್ಬೋದು. ಗೀ ರೈಸು, ಕಡುಬು ಎಲ್ಲದಕ್ಕೂ ಬರುತ್ತೆ. ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ. ಈಗ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು. ತುಂಬ ಗಟ್ಟಿ ಇದೆ, ಹಾಗಾಗಿ ಕುದಿಬೇಕಲ್ಲ, ಕುದಿವಾಗ ಸ್ವಲ್ಪ ನೀರು ಬೇಕಾಗುತ್ತೆ ಇದಕ್ಕೆ. ತುಂಬಾ ಗಟ್ಟಿಗಿತ್ತು, ಹಾಗಾಗಿ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಅದಕ್ಕೆ ಇಟ್ಟರೆ ಈಗ ಮತ್ತೆ ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ ನಾನು. ಎಲ್ಲ ಕುದ್ದಾದ ನಂತರ ಮತ್ತೆ ಇದು ತಿಕ್ಕಾಗುತ್ತೆ, ಗ್ರೇವಿ ಸ್ವಲ್ಪ ತಿಕ್ನೆಸ್ಸೇ ಬರುತ್ತೆ ಇದು. ಹಾಗಾಗಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಹದಕ್ಕಿದೆ. ಈಗ ಕುದಿಸಿದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಇದು. ಈಗ ಮುಚ್ಚಿಬಿಟ್ಟು ಮತ್ತೆ ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ ನಾನು. ಹೈ ಫ್ಲೇಮಲ್ಲಂತೂ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಮೀಡಿಯಮಲ್ಲಿ ಇಟ್ಕೊಳ್ಳಿ. ನೋಡಿ, ಕುದೀತಾ ಇದೆ. ಒಂದು 4 ರಿಂದ 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಣ್ಣೆ ಬಿಟ್ಕೊಂಡಿರೋದು ಕಾಣಿಸ್ತಿದೆ ನಿಮಗೆ. ಒಂದು 4 ನಿಮಿಷ ಅಥವಾ 3 ನಿಮಿಷ ಕುದಿಸಿದ್ರೇ ಸಾಕಾಗುತ್ತೆ. ಬೇಕಾದರೆ
ನಾನಿಲ್ಲಿ 5 ನಿಮಿಷದವರೆಗೂ ಕುದಿಸಿದ್ದೀನಿ ನಾನು. ನೋಡಿ ಎಣ್ಣೆ ಬಿಟ್ಕೊಂಡಿರೋದೆಲ್ಲ ಕಾಣಿಸ್ತಿದೆ ನಿಮಗೆ. ಈ ಥರ ಎಣ್ಣೆ ಬಿಟ್ಕೋಬೇಕು ನೋಡಿ. 10 ನಿಮಿಷದಲ್ಲಿ ನಾನು ರೆಡಿ ಮಾಡಿದ್ದೀನಿ ಇದು ಚಿಕನ್ ಸಾಂಬಾರನ್ನ. ಸಖತ್ತಾಗಿರುತ್ತೆ ನಿಜವಾಗ್ಲೂ. ರೈಸ್ ಜೊತೆಗೂ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನಿವತ್ತು ಚಪಾತಿ ಮಾಡ್ತಿದ್ದೀನಿ ನೋಡಿ. ಕಾಲೆಲ್ಲ ಸ್ಕಿನ್ ಯಾವ ಥರ ಅದ್ರದ್ದು ಓಪನ್ ಆಗಿದೆ ನೋಡಿ. ಫುಲ್ ಕಲಿಸ್ಕೊಂಡು ಇಲ್ಲ ಅಥವಾ ಫುಲ್ ಬೆಂದಿಲ್ಲ ಅನ್ನೋ ಥರನೂ ಇಲ್ಲ. ಪರ್ಫೆಕ್ಟಾಗಿ ರೆಡಿಯಾಗಿದೆ ಚಿಕನ್ ಸಾಂಬಾರು. ಸಕ್ಕ ಟೇಸ್ಟಿಯಾಗಿರುತ್ತೆ. ಘಮ ಘಮ ಅಂತಿದೆ ನಿಜವಾಗ್ಲೂ. ತಿನ್ನೋಣ ಅನಿಸ್ತಿದೆ, ಅಷ್ಟು ಒಳ್ಳೆ ಟೇಸ್ಟ್ ಸ್ಮೆಲ್ ಬರ್ತಾಯಿದೆ ನಿಜವಾಗ್ಲೂ. ನೋಡಿ ಚಪಾತಿ ರೈಸು ಎರಡೂ ಇದೆ. ಮಧ್ಯಾಹ್ನಕ್ಕೆ ಅಂತ ರೈಸ್ ಮಾಡಿಟ್ಟಿದ್ದೀನಿ, ಇವಾಗ ಚಪಾತಿ ಮಾಡಿದ್ದೀನಿ ನಾನು. ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಹಾಗೆಯೇ ಒಳ್ಳೆ ಟೇಸ್ಟ್ ಬರ್ತಾಯಿದೆ. ತಿನ್ನೋಣ ಅನಿಸ್ತಿದೆ ನಿಜವಾಗ್ಲೂ ನೋಡಿದ ತಕ್ಷಣ. ಅಷ್ಟು ಒಂದು ಒಳ್ಳೆ ಸ್ಮೆಲ್ ಘಮ ಘಮ ಅಂತ ಬರ್ತಾಯಿದೆ. ಖಂಡಿತ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಿಮಗೆ ಈ ನನ್ನ ಚಿಕನ್ ಸಾಂಬಾರ್ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಬರ್ತಾಯಿದ್ದೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.